ಬ್ಯಾಟ್ಮನ್ ಗಳು ತಗೊಳ್ಳಿ, ಒಂದು ಸಾಲ್ಟ್ ಹೊಡಿಬಾಡಿ ಆಟಗಾರ, ಹೌದು ಕೊಹ್ಲಿನೂ ಹೊಡಿಬಾಡಿ ಆಟಗಾರ, ಇನ್ನ ಪಡಿಕಲ್ಲು ಅಷ್ಟೇ, ಬಂದ ತಕ್ಷಣ ಅವರೇನು ನಿಲ್ಲ ಫಸ್ಟ್ ಬಾಲ್ ಇಂದಾನೇ ತಗೊಂತಾರೆ. ಅದಾಯ್ತಾ. ಇನ್ನ ರಜತ್ ಪಡಿದಾರ್ ಇವಾಗ ಹೌದು. ಗೊತ್ತಲ್ಲ ಯಾವ ತರ ಆಟಾಡ್ತಿದ್ದಾರೆ ಅಂತ. ಈ ತರ 4 ಬ್ಯಾಟ್ಸ್ಮನ್ ಗಳು ಎಲ್ಲ ಹೊಡಿಬಾಡಿ ಆದ್ರೆ ವಿಕೆಟ್ ಹೋದ್ರೆ ಕಷ್ಟ. ಕಷ್ಟ ಅದಕ್ಕೋಸ್ಕರ ಇರುತ್ತೆ. ಕೊಹ್ಲಿ ಒಬ್ರು ಕಚ್ಕೋಬೇಕು. ಹೌದು. ಒಬ್ರು ಹಂಗಿದ್ದಾಗ ಬೇರೆಯವರೆಲ್ಲ ಅವ್ರ ಫ್ರೀಡಮ್ ಅಲ್ಲಿ ಆಡಕ್ ಶುರು ಮಾಡ್ತಾರೆ. ಹಂಗಾಗಿ ಕೊಹ್ಲಿ ಆಟದಲ್ಲಿ ಏನು ತಪ್ಪೇನ್ ಕಾಣಿಸಿಲ್ಲಪ್ಪ ನಮ್ಗೆ. ಅವರು ಕರೆಕ್ಟ್ ಆಗಿ ಆಟ ಆಡ್ತಿದ್ದಾರೆ. ಅಂಡ್ ಈವನ್ ಏನಾದ್ರು ಕೊಲಾಪ್ಸ್ ಆಗ್ತಿದೆ ಅನ್ನೋ ಟೈಮಲ್ಲಿ ಅವರೇ ಜಾಸ್ತಿ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿರೋದು ನೋಡಿದ್ವಿ. ಹೌದು. ಕೊಹ್ಲಿ ಆಟ ಏನು ಅದಕ್ಕೆ ಡ್ರಾಬ್ಯಾಕ್ ಅನ್ಸ್ತಿಲ್ಲ. ಅಂಡ್ ಮ್ಯಾಚ್ ಗೆದ್ದಿದೆ ಕೂಡ. ಗೆದ್ದಿದೆ ಮತ್ತೆ ಮ್ಯಾಚ್ ತಕ್ಕಂಗೆ ಆಟ ಆಡಿದ್ದಾರೆ. ಹೌದು. ಹಂಗಿದ್ದಾಗ ಕಮೆಂಟ್ಸ್ ಹಾಕೋದು ಸರಿಯಲ್ಲ. ಅಂತ ಲೆಜೆಂಡ್ ಪ್ಲೇಯರಿಗೆ ಅವ್ರ ಸ್ಟ್ರೈಕ್ ರೇಟ್ ಕಡಿಮೆ ಆಯ್ತು, ಬಾಲ್ ಜಾಸ್ತಿ ತಿಂದ್ರು ಅಂತೆಲ್ಲ ಸ್ವಲ್ಪ ಕಮೆಂಟ್ಸ್ ಗಳು ವೈರಲ್ ಆಗ್ತಿದೆ. ಅದು ಸರಿಯಲ್ಲ ಅನ್ಸುತ್ತೆ. ಹೌದು. ಅಂದ್ರೆ ಈಗ ನೀವು ಹೇಳಿದ್ರ ಪ್ರಕಾರ ಇದೇ ಇದಂಗ ಐತಲ್ಲ, ಧೋನಿನೇ ವಿನ್ ಮಾಡಿಸ್ಬೇಕು ಅನ್ನೋ ತರ ಫ್ಯಾನ್ಸ್ ಹಂಗಾಗ್ಬಿಡ್ತಿದ್ದು. ಅದೇ ತರ ಅದೇ ಆಗ್ಬಿಡುತ್ತೆ. ಪ್ರತಿ ಮ್ಯಾಚು ಕೊಹ್ಲಿನೇ ಹೊಡಿಬೇಕು ಅಂದ್ರೆ ಆಗಲ್ಲ. ಈಗ ಉಳಿದಿರೋ ಬ್ಯಾಟ್ಸ್ಮನ್ ಗಳು ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಅವ್ರಿಗೆ ಏನಂತಂದ್ರೆ, ಒಂದು ನಾವು ಗಾರ್ಡ್ ಮಾಡ್ಬೇಕು ಅಂದ್ರೆ ವಿಕೆಟ್ ಹೋದಂಗೆ ಸ್ಕ್ರೀಸ್ ಅಲ್ಲಿ ಇರ್ಬೇಕಾಗುತ್ತೆ. ಹೊಡಿಯೋರಿಗೆ ಅವಕಾಶ ಕೊಡ್ಬೇಕು. ಹಂಗಿದಾಗ ಹೇಳಕ್ ಆಗಲ್ಲ. ಈಗ ಲಕ್ನೋ ಮೇಲೆ ಒಂದೊಂದ್ಸಲ ಮೊಹಮ್ಮದ್ ಶಮಿ ಅಂತವ್ರು ಫಿಲ್ ಸಾಲ್ಟ್ ಮೇಲೆ ಡಾಮಿನೇಟ್ ಮಾಡ್ಬೋದು, ವಿಕೆಟ್ ಗಳು ತೆಗಿಬಹುದು. ಅಂತ ಟೈಮಲ್ಲಿ ಕೊಹ್ಲಿ ಆಟ ನಾವು ನೋಡ್ಬೋದು. ಆಕ್ಚುಲಿ ಕರೆಕ್ಟ್. ಅವ್ರು ಹೊಡೆಯಕ್ ಶುರು ಮಾಡಿದ್ರು ಅಂದ್ರೆ ಅದು ಪ್ಯೂರ್ ಎಂಟರ್ಟೈನ್ಮೆಂಟ್.